ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಇದು ಒಂದ್ ಸ್ವಲ್ಪ ಲೆಂತಿ ಅಂತ ಅನ್ಸ್ಬೋದು, ಬಟ್ ವೆರಿ ಈಸಿ ಪ್ರಾಬ್ಲಮ್. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ಬರೀತಾ ಹೋಗ್ಬೋದು. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ನಾವು ಡಿಸೈನ್ ಮಾಡ್ಕೋಬೇಕು. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್. ಸೊ ಆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಇಲ್ಲಿ ಯಾವ ಯಾವ ವ್ಯಾಲ್ಯೂಗಳಿದಾವೆ ಅವೆಲ್ಲವನ್ನು ಕೂಡ ಬರ್ಕೊಳ್ಳಿ. 0 ಇದೆ, ನೆಕ್ಸ್ಟ್ ಇದ್ರ ಸ್ಟ್ರೈಟ್ ಬರ್ಕೊಳ್ಳಿ. ಒಂದು ಸ್ವಲ್ಪ ಈ ಕಡೆ 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆಯಾ? 5 ಇಲ್ಲ. ಲಾಸ್ಟ್ ನಂಬರ್ ಅದು 6. ಟೋಟಲ್ 6 ನಂಬರ್ ಆಫ್ ಎಲಿಮೆಂಟ್ಸ್, ಡಿಫರೆಂಟ್ ಎಲಿಮೆಂಟ್ಸ್ಗಳಿದಾವೆ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳೋದಕ್ಕೆ ಕೇಳ್ತಾರೆ. ಆ ಫ್ರೇಮಿನ ಸೈಜ್ 3 ಬಿಟ್ಸ್ ಇರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಎಕ್ಸಾಮ್ ಅಲ್ಲಿ 3 ಬಿಟ್ ಸೈಜ್ ಇರುವಂತದ್ದನ್ನೇ ಕೇಳೋದು. ಒಂದೊಂದ್ಸಲಿ 4 ಅಂತ ಕೇಳ್ತಾರೆ. ಸೇಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು, ಬಟ್ 4 ಬಿಟ್ಗಳ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀವಿ ಅಷ್ಟೇ. ಸೇಮ್ ಪ್ರೊಸೀಜರ್. ಈಗ 3 ಬಿಟ್ಸ್ ಅಲ್ವಾ, ಸೊ ನನ್ನ ಸ್ಟಾರ್ಟಿಂಗ್ 3 ಬಿಟ್ಸ್ಗಳು ಕೂಡ ಎಂಟಿ ಇದೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಎಂಟಿ ಅಲ್ವಾ, ಯಾವುದನ್ನು ಕೂಡ ಇನ್ಸರ್ಟ್ ಮಾಡಿಲ್ಲ. ಸೊ 6 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬಿಡ್ತೀನಿ. ಸರಿನಾ? ಖಾಲಿ ಜಾಗ ಇತ್ತಲ್ಲ, 6 ಅನ್ನ ನಾನು ಇನ್ಸರ್ಟ್ ಮಾಡಿದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಏನಾಗಿರುತ್ತೆ, ಎಲ್ಲಾರ್ದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟು 0 ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಈಗ ಏನಾಯ್ತು, 6 ಅನ್ನ ಇನ್ಸರ್ಟ್ ಮಾಡಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಸೊ 0 + 1 ಅಂತಂದ್ರೆ 1 ಆಯ್ತು. ಉಳಿದಿರೋದೆಲ್ಲ 0. ನೆಕ್ಸ್ಟ್ 6 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 2 ಜಾಗ ಖಾಲಿ ಉಳ್ಕೊಂಡಿದ್ದಾವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದಾ? ಎಸ್. ಸೊ ಈಗ 1 ಫ್ರೀಕ್ವೆನ್ಸಿ ಕೌಂಟು ಇನ್ಕ್ರೀಸ್ ಆಗುತ್ತೆ. 0 + 1 ಅಂತಂದ್ರೆ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. 1 ಅನ್ನ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆ? 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ರಿಪೀಟ್ ಆಗಬಾರ್ದು. ಸೊ ರಿಪೀಟ್ ಆಗಬಾರ್ದು ಅಂತಂದ್ರೆ ಇದನ್ನ ನಾನು ಇನ್ಸರ್ಟ್ ಮಾಡಬಾರ್ದು, ಸ್ಕಿಪ್ ಮಾಡ್ತೀನಿ. ಬಟ್ ನಾನು ಇದರ ಫ್ರೀಕ್ವೆನ್ಸಿ ಅನ್ನ ಇನ್ಕ್ರೀಸ್ ಮಾಡಬೇಕು. ಗೊತ್ತಾಯ್ತಾ? ಏನ್ ಮಾಡಿದ್ವಿ, 1 ಇದೆ, 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ನಾನು ಇಲ್ಲಿ ಏನು ಆಪರೇಷನ್ ಅನ್ನ ಅಪ್ಲೈ ಮಾಡಲ್ಲ, ಬಟ್ ಇದರ ಫ್ರೀಕ್ವೆನ್ಸಿಯನ್ನ ಇನ್ಕ್ರೀಸ್ ಮಾಡ್ತೀನಿ. ನೋಡಿ, 1 ಇತ್ತು, ಅದನ್ನ ಇನ್ಕ್ರೀಸ್ ಬೈ 1, ದಟ್ ಈಸ್ 2. ಸೊ ಅದರ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತೀನಿ ಅಷ್ಟೇ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಇಲ್ಲೇನು ಆಪರೇಷನ್ ಅಪ್ಲೈ ಮಾಡಿಲ್ಲ, ಜಸ್ಟ್ ಐ ಇನ್ಕ್ರೀಸ್ಡ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1 ಬಿಕಾಸ್ ಇಟ್ ಈಸ್ ರಿಪೀಟಿಂಗ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 2 ಇದೆಯಾ? ಇಲ್ಲ. 6 ಆಲ್ರೆಡಿ ಇನ್ಸರ್ಟ್ ಆಗಿತ್ತು, 1 ಆಲ್ರೆಡಿ ಇನ್ಸರ್ಟ್ ಆಗಿತ್ತು, ಇನ್ನೂ ಒಂದು ಜಾಗ ಖಾಲಿ ಇರೋದ್ರಿಂದ 2 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ಸೊ ಫ್ರೀಕ್ವೆನ್ಸಿ ಕೌಂಟ್ಸ್ ಅನ್ನ ಬರೀರಿ. 2 ಫ್ರೀಕ್ವೆನ್ಸಿ ಕೌಂಟ್ 0 ಇತ್ತು, ಸೊ ಇವಾಗ ಇನ್ಸರ್ಟ್ ಆಗಿರೋದ್ರಿಂದ 1 ಜಾಸ್ತಿ ಆಗುತ್ತೆ. ಸೊ 0 + 1 ವಿಲ್ ಬಿ 1. ಇನ್ನು ಉಳಿದಿರೋದ್ರದ್ದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನ ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. 0 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ 6, 1, 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 6 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ನೆಕ್ಸ್ಟ್ 2 ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, ಮತ್ತೆ 1 ಫ್ರೀಕ್ವೆನ್ಸಿ ಕೌಂಟ್ 2 ಇದೆ. ಯಾರ್ದು ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಇರುತ್ತೆ ಅವ್ರ ಜೊತೆಗೆ ನಾವು ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ 0ನ. ಬಟ್ ಇಲ್ಲೇನಾಗಿದೆ, 1 ಮತ್ತೆ 1 ಟೈ ಆಗಿದೆ. ಸೊ ಸೆಕೆಂಡ್ ಮತ್ತೆ 6 ಫ್ರೀಕ್ವೆನ್ಸಿ ಕೌಂಟ್ಗಳು ಟೈ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಟೈ ಆದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತೀವಿ. ಈಗ 2 ಮತ್ತೆ 6 ಈಗ 2 ಮತ್ತೆ 6 ಟೈ ಆಗಿರೋದು. ಸೊ 2 ಮತ್ತೆ 6 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 6 ಸ್ಟಾರ್ಟೆಡ್ ಫ್ರಮ್ ದಿಸ್ ಸ್ಟೆಪ್, 2 ಸ್ಟಾರ್ಟೆಡ್ ಫ್ರಮ್ ದಿಸ್ ಸ್ಟೆಪ್. ಸೊ 6 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 6. ಸೊ 6 ಜಾಗಕ್ಕೆ 0ನ ರೀಪ್ಲೇಸ್ ಮಾಡಿ. 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನಾವು ಕಡಿಮೆ ಫ್ರೀಕ್ವೆನ್ಸಿ ಕೌಂಟ್ ಯಾವುದಕ್ಕಿರುತ್ತೆ ಅದನ್ನ ರೀಪ್ಲೇಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಯ್ತು, 2ಕ್ಕೆ ಸೇಮ್ ಫ್ರೀಕ್ವೆನ್ಸಿ ಕೌಂಟ್ ಇರೋದ್ರಿಂದ ಟೈ ಆಯ್ತು. ಟೈ ಆಯ್ತು ಅಂತ ಅಂದಾಗ ಏನ್ ಮಾಡ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್ ಯೂಸ್ ಮಾಡ್ತೀವಿ. 6 ಮತ್ತೆ 2 ಅಲ್ಲಿ 6 ಫಸ್ಟ್ ಬಂದಿತ್ತು, ಸೊ 6 ಜಾಗಕ್ಕೆ 0ನ ರೀಪ್ಲೇಸ್ ಮಾಡಿದೀವಿ. ಸೊ ರೀಪ್ಲೇಸ್ ಮಾಡಿವು ಅಂತಂದ್ರೆ ಇನ್ಕ್ರೀಸ್ ದ ಕೌಂಟ್. ಸೊ 0ನ ಇನ್ಸರ್ಟ್ ಮಾಡಿರೋದು, ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 6 ಜಾಗಕ್ಕೆ ಇನ್ಸರ್ಟ್ ಮಾಡಿರೋದು, ಸೊ 6 ಏನೇ ಫ್ರೀಕ್ವೆನ್ಸಿ ಕೌಂಟ್ ಇದ್ರೂ ಕೂಡ 0 ಆಗುತ್ತೆ. 6 ಇದ್ರೂ ಕೂಡ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟು ಡೈರೆಕ್ಟ್ ಆಗಿ 0 ಆಗುತ್ತೆ. ಸರಿನಾ? ಎಷ್ಟೇ ಇದ್ರೂ ಕೂಡ ಡೈರೆಕ್ಟ್ ಆಗಿ 0 ಆಗ್ಬೇಕು. ಇನ್ನು ಉಳಿದಿರೋದೆಲ್ಲ ವ್ಯಾಲ್ಯೂಸ್ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 3 ಇಲ್ಲ. ಸೊ ಇವಾಗ ಏನ್ ಮಾಡಬೇಕು, 0, 1, 2 ಅಲ್ಲಿ ಯಾರ ಜೊತೆನಾದ್ರೂ ನಾನು ರೀಪ್ಲೇಸ್ ಮಾಡಬೇಕಾಗುತ್ತೆ. ಸೊ 0, 1, 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 0 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1, 1 ಫ್ರೀಕ್ವೆನ್ಸಿ ಕೌಂಟ್ ಈಸ್ 2 and 2 ಫ್ರೀಕ್ವೆನ್ಸಿ ಕೌಂಟ್ ಈಸ್ 1. ಸೊ ಇವಾಗ 0 ಮತ್ತೆ 2ಗೆ ಕಾಂಪಿಟೇಷನ್ ಬಿತ್ತು ಅಂತಂದ್ರೆ ಟೈ ಆಯ್ತು. ಅವಾಗ 0 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿರೋದು ನೋಡಿ. 0 ಸ್ಟಾರ್ಟೆಡ್ ಫ್ರಮ್ ದಿಸ್ ಸ್ಟೆಪ್,
2 ಸ್ಟಾರ್ಟೆಡ್ ಫ್ರಮ್ ದಿಸ್ ಸ್ಟೆಪ್. ಸೊ 0 ಮತ್ತೆ 2 ಯಾರು ಫಸ್ಟ್ ಬಂದಿರೋದು 2. ಸೊ 2 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ 1 and 0 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. 2 ಜಾಗಕ್ಕೆ 3 ಇನ್ಸರ್ಟ್ ಮಾಡಿರೋದು. ಸೊ 2ದು ಏನೇ ಫ್ರೀಕ್ವೆನ್ಸಿ ಕೌಂಟ್ ಇದ್ರು 0 ಆಗುತ್ತೆ. 3ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ದ. ಸೊ ಸಿ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 0, 1 and 3. So 0 is having frequency count of 1, 1 is having frequency count of 2 and 3 is having the frequency count of 3. So ಇವಾಗ ಏನಾಯ್ತು 0 ಮತ್ತೆ 3 ಇವರಿಬ್ಬರಿಗೂ ಕೂಡ ಕಡಿಮೆ ವ್ಯಾಲ್ಯೂ ಇದೆ, ದಟ್ ಇಸ್ 1. ಮತ್ತೆ ಟೈ ಆಗ್ಬಿಟ್ಟಿದ್ದಾರೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಪ್ಲೈ ಮಾಡಿ. 0 ಮತ್ತೆ 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದು? 0 ಸ್ಟಾರ್ಟೆಡ್ ಅಟ್ ದಿಸ್ ಸ್ಟೆಪ್, 3 ಸ್ಟಾರ್ಟೆಡ್ ಅಟ್ ದಿಸ್ ಸ್ಟೆಪ್. ಸೊ 0 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 0 ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡಿ 1 and 3 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಈಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. 0 ಜಾಗಕ್ಕೆ 4 ಅನ್ನ ಇನ್ಸರ್ಟ್ ಮಾಡಿರೋದು. ಸೊ 0ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. 4ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಸೊ 0 + 1 ಅಂತಂದ್ರೆ 1 ಅಲ್ವಾ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. 6 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 4, 1, 3ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 4 is having the frequency count of 1, 3 is having frequency count of 1 and 1 is having the frequency count of 2. ಸೊ 3 ಮತ್ತೆ 4ಗೆ ಮತ್ತೆ ಟೈ ಆಯ್ತು 1. ಸೊ ಇವಾಗ ಏನ್ ಮಾಡಬೇಕು? 3 ಮತ್ತೆ 4 ಅಲ್ಲಿ ಯಾರು ಫಸ್ಟ್ ಬಂದಿದ್ದು? 3 ಇಲ್ಲಿಂದ ಶುರು, 4 ಇಲ್ಲಿಂದ ಶುರು. ಸೊ 3 ವಾಸ್ ದ ಫಸ್ಟ್ ಒನ್ ಟು ಕಮ್. 3 ಜಾಗಕ್ಕೆ 6 ಅನ್ನ ರಿಪ್ಲೇಸ್ ಮಾಡಿ 4 and 1 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. 3 ಜಾಗಕ್ಕೆ 6. ಸೊ 6 ನ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 3ದು ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ, ಯಾಕಂತಂದ್ರೆ ಅದರ ಜಾಗಕ್ಕೆ 6 ಅನ್ನ ಇನ್ಸರ್ಟ್ ಮಾಡಿರೋದು. ಇನ್ನು ಉಳಿದಿರೋ ಎಲ್ಲ ವ್ಯಾಲ್ಯೂಸ್ಗಳು ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. 0 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 4, 1, 6 ನ ಫ್ರೀಕ್ವೆನ್ಸಿ ಕೌಂಟ್ ಅನ್ನು ನೋಡಿ. 4 ಈಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1, 6 ಈಸ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1 and 1 ಈಸ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2. ಸೊ ಮತ್ತೆ ಟೈ ಆಯ್ತು 4 ಮತ್ತೆ 6 ಮಧ್ಯ. ಅವರಿಬ್ಬರಲ್ಲಿ ಯಾರು ಫಸ್ಟ್ ಬಂದಿರೋದು? ಸೊ 4, 6. ಸೊ 4 ವಾಸ್ ದ ಫಸ್ಟ್ ಒನ್ ಟು ಕಮ್. ಆ ಜಾಗಕ್ಕೆ 0 ನ ರಿಪ್ಲೇಸ್ ಮಾಡಿ 1 and 6 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. 4 ಜಾಗಕ್ಕೆ 0 ಬಂದಿರೋದು. ಸೊ 4ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 1ನ ಫ್ರೀಕ್ವೆನ್ಸಿ 0ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 0, 1 ಮತ್ತೆ 6ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 0 ಈಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1, 1 ಈಸ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2 and 6 ಈಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1. ಸೊ ಇವಾಗ 0 ಮತ್ತೆ 6 ಮಧ್ಯ ಟೈ ಆಯ್ತು. 0 ಮತ್ತೆ 6 ಅಲ್ಲಿ ಯಾರು ಫಸ್ಟ್ ಬಂದಿದ್ದು? 0 ಇಲ್ಲಿಂದ ಶುರು, 6 ಇಲ್ಲಿಂದ ಶುರು. ಸೊ 6 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ. ಯಾಕೆ? 6 ವಾಸ್ ದ ಫಸ್ಟ್ ಒನ್ ಟು ಕಮ್. 1 ಮತ್ತೆ 0 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಇವಾಗ ಏನ್ ಮಾಡಬೇಕು? 6 ಜಾಗಕ್ಕೆ 2 ರಿಪ್ಲೇಸ್ ಮಾಡಿರೋದು. ಸೊ 2 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 6ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. ಇನ್ನು ಉಳಿದಿರುವಂತ ಎಲ್ಲ ವ್ಯಾಲ್ಯೂಗಳು ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು. ಸೊ 1ನ ಫ್ರೀಕ್ವೆನ್ಸಿ ಕೌಂಟ್ ಏನಿತ್ತು? ನನಗೆ 2 ಇತ್ತು. ಸೊ ಇನ್ಕ್ರೀಸ್ ಬೈ 1 ಅಂತಂದ್ರೆ 3 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2 ವಾಸ್ 1. ಸೊ ಇವಾಗ ಇನ್ಕ್ರೀಸ್ ಬೈ 1 ಅಂತಂದ್ರೆ 2 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ರಿಪಿಟೇಷನ್ ಆಗಬಾರ್ದು. ಸೊ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1. 3 ಇತ್ತು, ಇವಾಗ 4 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಎಸ್, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್ 3 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಎಸ್, 0 ಇದೆ. ಸೊ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. ಸೊ 1 ಇದ್ದಿದ್ದು 2 ಆಗುತ್ತೆ. 4, 3, 0, 0, 0 ವಿಲ್ ರಿಮೈನ್ ಆಸ್ ಇಟ್ ಈಸ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 0, 1, 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 0 ಈಸ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2, 1 ಈಸ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ 4 and 2 ಈಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 3. 4, 3, 2 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 2. ಸೊ ಏನ್ ಮಾಡಬೇಕು? 0 ಜಾಗಕ್ಕೆ, ಸೊ 0 ಈಸ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ಕೌಂಟ್ ಆಫ್ 2 ಅಲ್ವಾ. ಸೊ 0 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ 1 and 2 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಏನ್ ಮಾಡಿದ್ವಿ? 0 ಜಾಗಕ್ಕೆ 3 ಅನ್ನ ಇನ್ಸರ್ಟ್ ಮಾಡಿರೋದು. ಸೊ 3ದು ಫ್ರೀಕ್ವೆನ್ಸಿ ಕೌಂಟು 1 ಇನ್ಕ್ರೀಸ್ ಆಗುತ್ತೆ. 0ದು ಫ್ರೀಕ್ವೆನ್ಸಿ ಕೌಂಟು ಡೈರೆಕ್ಟ್ 0 ಆಗುತ್ತೆ. ಏನೇ ವ್ಯಾಲ್ಯೂ ಇರಲಿ ಅದನ್ನ ರಿಪ್ಲೇಸ್ ಮಾಡಿದೀವಿ ಅಂತಂದ್ರೆ ಅದರ ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಡೈರೆಕ್ಟ್ಲಿ ಬಿಕಮ್ 0.
ಇನ್ನು ಉಳಿದಿರೋದೆಲ್ಲ ವ್ಯಾಲ್ಯೂಸ್ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ 4 3 0 0 ಗೊತ್ತಾಯ್ತಾ. ಎಸ್, ನೆಕ್ಸ್ಟ್ 2 ಅನ್ನು ಇನ್ಸರ್ಟ್ ಮಾಡಬೇಕು. ಬಟ್ 2 ಈಸ್ ಆಲ್ರೆಡಿ ಇನ್ ಮೈ ಅಪ್ಡೇಟೆಡ್ ಫ್ರೇಮ್. ಏನ್ ಮಾಡಬೇಕು, ಆಲ್ರೆಡಿ ಇದೆ ಅಂತಂದ್ರೆ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. 3 ಇತ್ತು, ಸೊ ಇವಾಗ ಏನಾಗುತ್ತೆ 4 ಆಗ್ತದೆ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್. 4 0 1 0 0 ವಿಲ್ ರಿಮೈನ್ ಆಸ್ ಇಟ್ ಈಸ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. ಸೊ 4 ಇದ್ದಿದ್ದು 5 ಆಗುತ್ತೆ, ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಜಸ್ಟ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಕೌಂಟ್. ಸೊ 4 ಇದ್ದಿದ್ದು 5 ಆಗುತ್ತೆ, 5 0 1 0 0 ವಿಲ್ ರಿಮೈನ್ ಆಸ್ ಇಟ್ ಈಸ್. ನೆಕ್ಸ್ಟ್ 0 ನ ಇನ್ಸರ್ಟ್ ಮಾಡಬೇಕು. 0 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, ಇಲ್ಲ. ಸೊ ಇವಾಗ 3 1 2 ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 1 ಈಸ್ ಹ್ಯಾವಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಆಫ್ 5, 2 is having the frequency count of 5 and 3 is having the frequency count of 1. ಸೊ ಕಡಿಮೆ ಇರೋದು ಯಾವುದು 1 ಅಂತ ಅಂದ್ರೆ 3ಗೆ. ಸೊ ಇವಾಗ ಏನ್ ಮಾಡಬೇಕು, 3 ಅನ್ನ ನಾನು ರೀಪ್ಲೇಸ್ ಮಾಡಬೇಕು ಯೂಸಿಂಗ್ 0. 1 and 2 ವಿಲ್ ರಿಮೈನ್ ಆಸ್ ಇಟ್ ಈಸ್. ಸೊ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಅಪ್ಡೇಟ್ ಮಾಡಿ. 3 ಜಾಗಕ್ಕೆ 0 ಬಂದಿರೋದು, ಸೊ 3 ಇದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 0 ಬಂದಿರೋದ್ರಿಂದ 0ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರುವಂತಹ ಎಲ್ಲ ಫ್ರೀಕ್ವೆನ್ಸಿ ಕೌಂಟ್ಗಳು ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ಮುಂದೆ ಯಾವುದು ವ್ಯಾಲ್ಯೂಸ್ ಇಲ್ಲ, ಸೊ ಸ್ಟಾಪ್ ದ ಪ್ರೋಸೆಸ್. ಫೈನಲ್ ಆಗಿ ಏನ್ ಬರೀಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಮತ್ತೆ ಪೇಜ್ ಫಾಲ್ಟ್ ಬರೀಬೇಕು. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಅನ್ನ ಫಸ್ಟ್ ಬರೆಯೋಣ, ಆಮೇಲೆ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನ ಬರೀತಾ ಹೋಗೋಣ. ಪೇಜ್ ಹಿಟ್ಸ್. ಸೊ ಹಾಗಾದ್ರೆ ಪೇಜ್ ಫಾಲ್ಟ್ ಅಂತ ಅಂದ್ರೇನು, ಪೇಜ್ ಹಿಟ್ಸ್ ಅಂತ ಅಂದ್ರೆ ಏನು? ಪೇಜ್ ಫಾಲ್ಟ್ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಐದರ್ ಇನ್ಸರ್ಟೆಡ್ ದಿ ವ್ಯಾಲ್ಯೂಸ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1 2 3 ಈ 3 ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ, ಇನ್ಸರ್ಟ್ ಮಾಡಿದ್ವಿ. ಯಾಕೆ, ಇಲ್ಲಿ 3 ಜಾಗ ಇತ್ತು 6 ಅನ್ನ ಇನ್ಸರ್ಟ್ ಮಾಡಿಬಿಟ್ಟೆ, 2 ಖಾಲಿ ಜಾಗ ಇತ್ತು 1 ಅನ್ನ ಇನ್ಸರ್ಟ್ ಮಾಡಿದೆ, 1 ಖಾಲಿ ಜಾಗ ಇತ್ತು 2 ಅನ್ನ ಇನ್ಸರ್ಟ್ ಮಾಡಿದೆ. ನೆಕ್ಸ್ಟ್ ಆಮೇಲೆ ಏನ್ ಮಾಡಿದ್ವಿ, ಜಾಗ ಇಲ್ಲ ಅಂತಂದ್ರೆ ರೀಪ್ಲೇಸ್ ಮಾಡ್ತಾ ಬಂದ್ವಿ. ಸೊ ಆ ಎಲ್ಲಾ ಸ್ಟೆಪ್ಗಳನ್ನು ಇನ್ಸರ್ಟ್ ಮಾಡಿರೋದು ಮತ್ತೆ ರೀಪ್ಲೇಸ್ ಮಾಡಿರೋ ಎಲ್ಲ ಸ್ಟೆಪ್ಗಳನ್ನು ಪೇಜ್ ಫಾಲ್ಟ್ಸ್ ಅಂತ ಕರಿತಾ ಹೋಗ್ತೀವಿ. 1 2 3 4 5 6 7 8 9 10 11. ಸೊ ಟೋಟಲ್ 11 ಇಸ್ ದ ನಂಬರ್ ಆಫ್ ಪೇಜ್ ಫಾಲ್ಟ್. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಾಗುತ್ತೆ? ಪೇಜ್ ಹಿಟ್ಸ್ ಅಂತ ಅಂದ್ರೆ ಸಿಂಪಲ್, 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದ್ದಿದ್ರಿಂದ ಈ ಒಂದು ಪಾರ್ಟ್ ಅನ್ನ ಸ್ಕಿಪ್ ಮಾಡಿದೆ. 1 ಆಲ್ರೆಡಿ ಇತ್ತು ಸ್ಕಿಪ್ ಮಾಡಿದೆ, 2 ಆಲ್ರೆಡಿ ಇತ್ತು ಸ್ಕಿಪ್ ಮಾಡಿದೆ, 1 ಆಲ್ರೆಡಿ ಇತ್ತು ಸ್ಕಿಪ್ ಮಾಡಿದೆ, 2 ಆಲ್ರೆಡಿ ಇತ್ತು ಸ್ಕಿಪ್ ಮಾಡಿದೆ, 0 ಆಲ್ರೆಡಿ ಇತ್ತು ಸ್ಕಿಪ್ ಮಾಡಿದೆ. ಅಂತಂದ್ರೆ ಆ ವ್ಯಾಲ್ಯೂ ಆಲ್ರೆಡಿ ಫ್ರೇಮ್ ಅಲ್ಲಿ ಇರೋದ್ರಿಂದ ನಾನು ಆ ಪಾರ್ಟ್ ಅನ್ನ ಸ್ಕಿಪ್ ಮಾಡಿದ್ನಲ್ವಾ, ಸೊ ಅವೆಲ್ಲವನ್ನು ಕೂಡ ಏನಂತ ಕರೀತೀವಿ, ಪೇಜ್ ಹಿಟ್ಸ್ ಅಂತ. ಸೊ ಎಷ್ಟಾಗುತ್ತೆ ಇಲ್ಲಿ 1, ನೆಕ್ಸ್ಟ್ 2 3 4 5 6 7 8 9. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಈಸ್ ಈಕ್ವಲ್ ಟು 9. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಬರಿಬೇಕಾದ್ರೆ ನೆನಪಿರಲಿ, ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ಕೌಂಟ್ ಅನ್ನ ನಾವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ತಾನೆ ಹೋಗ್ಬೇಕು, ಅಂದ್ರೆ ಅಪ್ಡೇಟ್ ಮಾಡ್ತಾ ಇರ್ಬೇಕಾಗತ್ತೆ. ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.